ಈಗಷ್ಟೇ ಬರ್ತಾ ಇರುವಂತ ಬಿಗ್ ಬ್ರೇಕಿಂಗ್ ಏನು ಅಂತಂದ್ರೆ ಜಾತಿ ಗಣತಿಗೆ ಪೂರ್ಣ ವಿರಾಮವನ್ನ ಇಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಕ್ಯಾಬಿನೆಟ್ನಲ್ಲಿ ಇವತ್ತು ಪ್ರಮುಖವಾಗಿ ಜಾತಿ ಜನಗಣತಿ ವಿಚಾರದಲ್ಲಿ ಒಂದಿಷ್ಟು ಚರ್ಚೆ ನಡೆಯಿತು. ಪಬ್ಲಿಕ್ ಟಿವಿಯಲ್ಲಿ ಜಾತಿ ಗಣತಿಯ ಜಟಾಪಟಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಮುಂದೆ ಇಡ್ತಾ ಇದ್ವಿ. ಕ್ಯಾಬಿನೆಟ್ ಸಭೆಯಲ್ಲಿ ಲಿಂಗಾಯತ ಸಚಿವರು ರೊಚ್ಚಿಗೆದ್ದಿದ್ರಲ್ಲಿ ಎಂಬಿ ಪಾಟೀಲ್, ಈಶ್ವರ ಖಂಡ್ರೆ, ಎಸ್ ಮಲ್ಲಿಕಾರ್ಜುನ್ ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಹಂತದಲ್ಲಿ ತಾಳ್ಮೆಯನ್ನ ಎಂಬಿ ಪಾಟೀಲ್ ಅವರು ಕಳೆದುಕೊಂಡ್ರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆ ತಾಳ್ಮೆ ಹೇಗಿತ್ತು ಅಂತಂದ್ರೆ ಕಳ್ಕೊಂಡಿರೋದು ಆಕ್ರೋಶವನ್ನ ಕಂಡು ಸ್ವತಃ ಸಿದ್ದರಾಮಯ್ಯನವರೇ ಒಂಥರ ಗಲಿಬಿಲಿ ಆಗ್ಬಿಟ್ರಂತೆ. ಅಧಿವೇಶನದ ಗದ್ದಲದ ರೀತಿಯಲ್ಲೇ ಇಲ್ಲೂ ಕೂಡ ಆಗೋಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇಂತಹ ಜಾತಿ ಗಣತಿಯನ್ನ ಮಾಡಲು ಹೇಳಿದ್ಯಾರು ನಿಮಗೆ ಅಂತ ಎಂಬಿ ಪಾಟೀಲ್ ಅವರು ಕೇಳಿದ್ದಾರೆ. ಜಾತಿಗಳನ್ನ ಒಡೆಯುವ ಸಮೀಕ್ಷೆ ಅವಶ್ಯಕತೆ ಏನಿತ್ತು? ಟೇಬಲ್ ಕುಟ್ಟಿ ಆಕ್ರೋಶವನ್ನ ಎಂಬಿ ಪಾಟೀಲ್ ಅವರು ಹಾಕಿದ್ದಾರೆ. ಸದನದ ಒಳಗಡೆ ಹೇಗಿನಂತೆ ಹಾಗೆ ಲಿಂಗಾಯತ ಜಾತಿಯನ್ನ ತುಂಡರಿಸಲು ಹೊರಟಿದ್ದೀರಾ? ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಂತಹ ಜಾತಿ ಗಣತಿ ಮಾಡೋಕೆ ಹೇಳಿದ್ಯಾರು ನಿಮಗೆ ಅಂತ ಹೇಳಿ ಬಹುತೇಕವಾಗಿ ಲಿಂಗಾಯತ ವೀರಶೈವರಲ್ಲಿ ಡಿವೈಡ್ ಮಾಡಿ 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 ಒಂದು 35 ಪಟ್ಟಿ ಮಾಡಿದ್ದಾರೆ. ಲಿಂಗಾಯತ ವೀರಶೈವರಲ್ಲಿ ಲಿಂಗಾಯತ ವೀರಶೈವ, ವೀರವೈಶೈವ ಲಿಂಗಾಯತ, ಲಿಂಗಾಯತ ವೀರಶೈವ ಕ್ರಿಶ್ಚಿಯನ್ನು, ಅದರ ಜೊತೆಗೆ ಅದರಲ್ಲಿ ಸಬ್ ಕಾಸ್ಟ್ ಬರೋದನ್ನೆಲ್ಲ ಆಡ್ ಮಾಡಿಕೊಂಡು ಪೂರ್ತಿಯಾಗಿ ಇಟ್ಟಿದ್ದಾರೆ. ಸೊ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ಜಮದಗ್ನಿಯಾಗಿ ಹೊರಹೊಮ್ಮಿದೆ ಇವತ್ತು. ಎಂಬಿ ಪಾಟೀಲ್ ಅವರು ಜಪಾನ್ ನಲ್ಲಿದ್ರು, ನಿನ್ನೆ ಮೊನ್ನೆ ಏನೋ ಬಂದ್ರು. ಬಂದ ನಂತರ ಆಗಿರುವಂತ ಬೆಳವಣಿಗೆಗಳನ್ನೆಲ್ಲ ನೋಡಿದ್ರು. ಇವತ್ತು ಕ್ಯಾಬಿನೆಟ್ ಇಲ್ಲಿ ಅಂತೇಳಿ ತಡ್ಕೊಂಡಿದ್ರು. ಕ್ಯಾಬಿನೆಟ್ ನಲ್ಲಿನೇ ರೋಷಾವೇಶ ತೋರಿಸಿದ್ರು. ಅದರ ಜೊತೆಗೆ ಲಿಂಗಾಯತ್ನ ನಾಯಕರು ಕೂಡ ಇವತ್ತು ಕೈ ಜೋಡಿಸಿದ್ದಾರೆ. ಉನ್ನತ ಮೂಲಗಳ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ಜಮದಗ್ನಿ ಹೇಗಿತ್ತು ಅಂತಂದ್ರೆ ಇನ್ನೊಂದು ಸುಟ್ಟು ಬೂದಿ ಆಗೋದು ಒಂದೇ ಬಾಕಿ ಇತ್ತಂತೆ. ಏರು ಧ್ವನಿಯಲ್ಲೇ ಮುಗಿಬಿದ್ದಿದ್ದಾರೆ ಲಿಂಗಾಯತ ಸಚಿವರು. ಸೊ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರೇ ಸ್ವತಃ ಇವತ್ತು ಎಂಬಿ ಪಾಟೀಲ್ ಅವರ ಆಕ್ರೋಶವನ್ನ ನೋಡಿ ಗಾಬರಿ ಆಗಿ ಹೋಗ್ಬಿಟ್ಟಿದಾರಂತೆ. ಇದ್ರ ಬಗ್ಗೆ ಅನೇಕ ರೀತಿಯಾದಂಥ ಅಪಸ್ವರಗಳು ಹೇಳ್ತಾ ಇತ್ತು. ಯಾಕೆ ಜಾತಿಗಳನ್ನ ಒಡಿತಾ ಇದ್ದೀರಾ? ಹಿಂದೂ ಧರ್ಮದಲ್ಲಿ ಜಾತಿಗಳನ್ನ ಒಡೆದಾಳುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥ ಆಕ್ರೋಶವನ್ನ ಬಹು ದೊಡ್ಡದಾಗಿನೇ ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ಅದರ ಜೊತೆಗೆ ಲಿಂಗಾಯತ ಸಮುದಾಯದ ಅನೇಕ ಲೀಡರ್ಸ್ಗಳು, ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ರು, ನಮ್ಮನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಒಂದು ಬಲಿಷ್ಠವಾಗಿರುವಂತ ಲಿಂಗಾಯತವನ್ನ ಒಡೆದಾಳುವಂತ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ಇತ್ತು. ಇವತ್ತು ಸ್ವತಃ ಸಚಿವರು ಕೂಡ ಅದನ್ನೇ ಮಾತನಾಡಿದಾರಂತೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕ್ಯಾಬಿನೆಟ್ ನ ಸಭೆಯಲ್ಲಿ ಏನಾಯಿತು? ಯಾವ ರೀತಿಯಾದಂತ ಬೆಳವಣಿಗೆಗಳು ನಡೀತು? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ನ ಒಳಗಡೆ ಏನೆಲ್ಲ ನಡೆದಿದೆ ಅನ್ನೋದು ಕೇವಲ ಮಾಹಿತಿಯಿಂದಷ್ಟೇ ಹೊರಬರಬೇಕಾಗತ್ತೆ. ಆದರೆ ಅಲ್ಲಿನ ದೃಶ್ಯಾವಳಿಗಳು ನಮಗೆ ಸಿಗೋದಿಲ್ಲ, ಅದೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಅಕ್ಷರಶಃ ಇವತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ನಡೆಯುವಂಥ ಗದ್ದಲ ಏನಿತ್ತು, ಆ ರೀತಿಯ ದೃಶ್ಯಾವಳಿಗಳು ಕ್ಯಾಬಿನೆಟ್ನಲ್ಲಿ ಕ್ರಿಯೇಟ್ ಆಗಿತ್ತು, ಆ ರೀತಿಯ ಘಟನೆ ನಡೆದಿತ್ತು ಅಂತಲೂ ಕೂಡ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈ ಒಂದು 331 ಜಾತಿಯನ್ನು ಹೊಸದಾಗಿ ಆಡ್ ಆನ್ ಮಾಡಿರ್ತಕ್ಕಂಥದ್ದು, ಜೊತೆಗೆ ಕೆಲ ಸಮಾಜಗಳ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕ್ರಿಶ್ಚಿಯನ್ ಪದವನ್ನು ಸೇರಿಸಿರ್ತಕ್ಕಂಥದ್ದೇ ಈ ಒಂದು ಆಕ್ರೋಶಕ್ಕೆ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಸಹಜವಾಗಿ ಇದನ್ನ ಬಿಜೆಪಿ ಬಳಸ್ಕೊಳ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬೋದು ಅನ್ನೋದು ಕೂಡ ಸಚಿವರ ಆತಂಕಕ್ಕೆ ಕಾರಣ ಒಂದಾದ್ರೆ, ಇನ್ನೊಂದ್ ಕಡೆ ಸಮಾಜ ಒಡೆಯುವಂತ ಸ್ಥಿತಿ ನಮ್ಮ ಕಾಲದಲ್ಲಿ ನಿರ್ಮಾಣ ಆಗ್ಬಿಡುತ್ತಾ ಅನ್ನೋದು ಆತಂಕವೂ ಕೂಡ ಇನ್ನೊಂದು. ಆ ಕಾರಣಗಳಿಗೋಸ್ಕರವಾಗಿಯೇ ಸಾಕಷ್ಟು ಒಂದು ರೀತಿಯಲ್ಲಿ 40 ರಿಂದ 50 ನಿಮಿಷಗಳ ಕಾಲ ಒಂದು ರೀತಿಯಲ್ಲಿ ಗಂಭೀರವಾಗಿ ಚರ್ಚೆ ಆಗಿದೆ. ಚರ್ಚೆಯ ಸಂದರ್ಭದಲ್ಲಿ ಕೆಲ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ, ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಅಂದ್ರೆ ಹಿರಿಯ ಅಧಿಕಾರಿ ಆ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಮುಂದಾಗ್ತಾರೆ.
ಈ ಸಂದರ್ಭದಲ್ಲಿ ಕುಲಶಾಸ್ತ್ರಿ ಅಧ್ಯಯನ ನಡಿಬೇಕಾಗತ್ತೆ, ನಡೆಯೋದಕ್ಕೆ ಅವಕಾಶ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ MB ಪಾಟೀಲ್ ಅವರು ಆಕ್ರೋಶ ಭರಿತರಾಗಿ ಆ ಒಂದು ಟೇಬಲ್ ಅನ್ನ ಕುಟ್ಟಿ ಪೇಪರ್ ಅನ್ನ ಎಸೆದು ಈ ಸಂದರ್ಭದಲ್ಲಿ ನೀವು ತುಂಡು ತುಂಡಾಗಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಲಿಂಗಾಯತ ಸಮುದಾಯವನ್ನ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. MB ಪಾಟೀಲ್ ಅವರ ಆಕ್ರೋಶಕ್ಕೆ ಸಚಿವ ದ್ವಯರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಶಾಕ್ ಆಗಿದ್ದಾರೆ. ಅಂದ್ರೆ ಕಳೆದ 2 ವರ್ಷಗಳಿಂದ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಒಂದು ರೀತಿಯಲ್ಲಿ ಶಾಂತವಾದ ಪರಿಸ್ಥಿತಿ ಇತ್ತು, ಈ ಮಟ್ಟಕ್ಕೆ ತಲುಪಿರಲಿಲ್ಲ. ಆದ್ರೆ ಈ ಒಂದು ರೀತಿಯಲ್ಲಿ ಆವೇಶಭರಿತವಾದ ಒಂದು ಜಮದಗ್ನಿಯ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಇದೇ ಮೊದಲು ಅಂತ ಕೂಡ ಕೆಲ ಸಚಿವರು ಹೇಳ್ತಾರೆ. ಹಾಗಾಗಿ ಇದನ್ನ ಎಲ್ಲ ಒಂದ್ ಕಡೆ ಸಚಿವರುಗಳು ಕ್ಯಾಮರಾ ಮುಂದೆ ಒಪ್ಕೊಳ್ಳದೆ ಇರ್ಬೋದು, ಏನು ನಡೆದಿಲ್ಲ ಅನ್ನೋ ಮ್ಯಾಟ್ರ್ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ, ಅಂತದ್ದೇನು ಆಗಿಲ್ಲ ಅಂತ. ಆದ್ರೆ ಒಳಗಡೆ ನಡೆದಿರ್ತಕ್ಕಂಥ ವಿಚಾರದಲ್ಲಿ ಎಲ್ಲಾ ಪ್ರಮುಖವಾಗಿರ್ತಕ್ಕಂಥ ಲಿಂಗಾಯತ ಸಚಿವರೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿ ಮುಗಿಬಿದ್ದಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬೇರೆಯವರು ಕೂಡ ಅಂದ್ರೆ ಉಳಿದಿರ್ತಕ್ಕಂಥ ಸಚಿವರು ಪರ ವಿರೋಧ ಇರ್ತಕ್ಕಂಥವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಕೂಡ MB ಪಾಟೀಲ್ ಅವರ ಆಕ್ರೋಶ ಜೊತೆಗೆ ಅದಕ್ಕೆ ಧ್ವನಿಗೂಡಿಸುವಂತೆ ಈಶ್ವರ್ ಖಂಡ್ರೆ ಅವರು ಯಾವ ಬೇಸಿಸ್ ಮೇಲೆ ನೀವು ಇದನ್ನ ಮಾಡ್ಕೊಂಡು ಬಂದಿದ್ರಿ, ಈ ಜಾತಿಗಳನ್ನ ಆಡ್ ಆನ್ ಮಾಡಿದ್ರಿ ಅನ್ನೋದು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. HK ಪಾಟೀಲ್ ಎಲ್ಲಾ ಲಿಂಗಾಯತ ಸಚಿವರು ಕೂಡ ಒಂದ್ ರೀತಿಯಲ್ಲಿ ಸೇರ್ಕೊಂಡು ಇದನ್ನ ವಿರೋಧ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಆಗಿರ್ತಕ್ಕಂಥ ಒಂದು ಆ ವಾತಾವರಣದಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರು ಸಭೆ ಸೇರಿ ನಂಗೆ ವರದಿಯನ್ನು ಕೊಡಿ, ಆ ನಂತರ ಡಿಸೈಡ್ ಮಾಡ್ತೀನಿ ಅಂತ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅಂತಿಮವಾಗಿ ಈಗ ಸಚಿವರ ಸಭೆಯೂ ಕೂಡ ನಡೆದಿದೆ. ಹಾಗಾಗಿ ಅಂತಿಮವಾಗಿ CM ಸಿದ್ದರಾಮಯ್ಯ ತೀರ್ಮಾನವನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಬಹುತೇಕ ಮುಂದೂಡಿಕೆ ಆಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು, ಬಹುತೇಕ ಮುಂದೂಡಿಕೆ ಆಗುತ್ತೆ. ಹಾಗಾಗಿ ಅಧಿಕೃತವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನ ಪ್ರಕಟಣೆ ಮಾಡ್ತಾರೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.